ಬ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ವಿಸ್ಮಯ. ಸೊ ಬ್ಯೂಟೀಸ್, ಫ್ರಮ್ ನೌ ಐ ಆಮ್ ಸ್ಟಾರ್ಟಿಂಗ್ ಅ ನ್ಯೂ ಸೀರೀಸ್ ಆನ್ ಮೈ ಚಾನಲ್. ಅದು ಯಾವುದಪ್ಪ ಅಂತಂದರೆ ಇಟ್ಸ್ ಅ ರೀಕ್ರಿಯೇಟಿಂಗ್ ಸೀರೀಸ್. ಅಂದರೆ ನಮ್ಮ ಕನ್ನಡ ಸೆಲೆಬ್ರಿಟೀಸ್ ಲುಕ್ನ ರೀಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೋದು. ಅಂದರೆ ಕನ್ನಡ ಆ್ಯಕ್ಟ್ರೆಸಸ್ ಆಗಿರ್ಬೋದು, ಕನ್ನಡ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಅವ್ರದ್ದೆಲ್ಲ ಲುಕ್ನ ರೀಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. Yeah, this is a new series on my channel. This is episode 1 of Recreating Kannada Celebrities Look. ಎಪಿಸೋಡ್ 1 ಅಲ್ಲಿ ನಾನು ಮೋಕ್ಷಿತಾ ಅವ್ರಿಗೆ ಈ ಸ್ಟನ್ನಿಂಗ್ ಬ್ಲ್ಯಾಕ್ ಸ್ಯಾರಿ ಲುಕ್ನ ರೀಕ್ರಿಯೇಟ್ ಮಾಡ್ತಿದ್ದೀನಿ. ಈ ಲುಕ್ನ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಕ್ರಿಯೇಟ್ ಮಾಡಿರುವಂಥ ಲುಕ್. ನಾನು ರೀಸೆಂಟ್ ಆಗಿರೋದು ಯಾವುದಾದ್ರೂ ಒಂದು ಲುಕ್ನ ರೀಕ್ರಿಯೇಟ್ ಮಾಡಬೇಕು ಅಂತ ತುಂಬಾನೇ ಹುಡುಕಾಡಿದೆ. ಬಟ್ ಅ ಬ್ಲ್ಯಾಕ್ ಸ್ಯಾರಿ ಕ್ಯಾನ್ ನೆವರ್ ಗೋ ರಾಂಗ್ ಆನ್ ಎನಿ ಒನ್. ಸೊ ಫಸ್ಟ್ ಎಪಿಸೋಡ್ ಒಂದು ಸ್ವಲ್ಪ ಸೇಫರ್ ಝೋನಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಬ್ಲ್ಯಾಕ್ ಸ್ಯಾರಿ ಲುಕ್ನ ರೀಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಸೊ ಫಸ್ಟ್ ಲುಕ್ನ ಬ್ರೇಕ್ ಡೌನ್ ಮಾಡೋಣ. ಫಸ್ಟ್ ಅವ್ರ ಹೇರ್ ಸ್ಟೈಲ್ ನೀವು ನೋಡ್ಬೋದು, ಲೂಸ್ ಕರ್ಲ್ಸ್ ಇದೆ. ಬಟ್ ನಾನು ಲೂಸ್ ಕರ್ಲ್ಸ್ ಏನು ಮಾಡ್ತಿಲ್ಲ, ನಾನು ಬ್ಲೋ ಡ್ರೈ ಮಾಡ್ಕೊಂಡಿದ್ದೀನಿ ಹೇರ್ಸ್. ಇಷ್ಟೇ ಫ್ರೀ ಹೇರ್ಸ್ ಬಿಡ್ತಿದ್ದೀನಿ ನಾನು. ಮೇಕಪ್ ಅವ್ರದ್ದು ನೀವು ನೋಡ್ಬೋದು, ತುಂಬಾನೇ ಲೈಟ್ ಇದೆ ಆ್ಯಂಡ್ ಆಲ್ಸೋ ತುಂಬಾನೇ ಮ್ಯಾಟ್ ಮೇಕಪ್ ಇದೆ. ಯಾವ ಶೈನಿಂಗ್ ಅಥವಾ ಈ ಥರದ್ದು ಏನೂ ಇಲ್ಲ ಅವ್ರ ಮೇಕಪ್ಪಲ್ಲಿ. ಸೊ ನಾನು ಅಷ್ಟೇ ಮ್ಯಾಟ್ ಬೇಸ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವ್ರ ಐ ಮೇಕಪ್ ನೋಡ್ಬೋದು ನೀವು, ಏನೂ ಇಲ್ಲ. ಐಲಿಡ್ ಮೇಲೆ ಒಂದು ಟ್ರಾನ್ಸಿಷನ್ ಕಲರ್ ಇದೆ ಆ್ಯಂಡ್ ಆಲ್ಸೋ ಕಾಜಲ್ ಮತ್ತು ಐಲೈನರ್, ತುಂಬಾನೇ ಡಾರ್ಕ್ ಆಗಿರೋ ಕಾಜಲ್ ಐಲೈನರ್ ಇದೆ ಅಷ್ಟೇ. ಐ ಮೇಕಪ್ ಅದ್ಬಿಟ್ಟು ಇನ್ನೇನೂ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬೋಲ್ಡ್ ರೆಡ್ ಲಿಪ್ಸ್ ಇದೆ, ದ್ಯಾಟ್ಸ್ ಇಟ್. ಅಷ್ಟೇ ಮೇಕಪ್ ಇರೋದು. ಸೊ ಮೇಕಪ್ಪು ನಾನು ಅಷ್ಟೇ ತುಂಬಾನೇ ಮ್ಯಾಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಈಸ್ ಔಟ್ಫಿಟ್ ನೀವು ನೋಡ್ಬೋದು ಅವ್ರದ್ದು ಬ್ಲ್ಯಾಕ್ ಸ್ಯಾರಿ ಆ್ಯಂಡ್ ಬ್ಲ್ಯಾಕ್ ಬ್ಲೌಸ್ ಇದೆ. ನನ್ನಂತೂ ಸಿಮಿಲರ್ ಆಗಿರೋವಂಥ ಬ್ಲ್ಯಾಕ್ ಸ್ಯಾರಿ ಆ್ಯಂಡ್ ಬ್ಲ್ಯಾಕ್ ಬ್ಲೌಸ್ ಇದೆ. ನಾನು ಲಾಸ್ಟಿಗೆ ಮೇಕಪ್ ಮಾಡ್ಕೊಂಡಿದ್ದಾದ್ಮೇಲೆ ಜ್ಯುವೆಲ್ಲರಿ ಮತ್ತು ಔಟ್ಫಿಟ್ನ ನಿಮಗೆ ತೋರಿಸ್ತೀನಿ. ಸೊ ಔಟ್ಫಿಟ್ಟು ಕೂಡ ಆ ಥರ ರೆಡಿ ಇದೆ. ಆ್ಯಂಡ್ ಆಲ್ಸೋ ಜ್ಯುವೆಲ್ಲರೀಸ್, ಎಂಡ್ ಆಫ್ ದ ಡೇ ಜ್ಯುವೆಲ್ಲರೀಸ್ ತುಂಬಾ ಇಂಪಾರ್ಟೆಂಟ್ ಈ ಲುಕ್ಕಲ್ಲಿ. ಅವ್ರ ಲುಕ್ಕಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಇದು ಕಾಣ್ತಿರೋದು ಅಂದರೆ ಆ ಗ್ರೀನ್ ನೆಕ್ಲೆಸ್ ಆ್ಯಂಡ್ ಗ್ರೀನ್ ಇಯರಿಂಗ್ಸ್. ನಾನು ತುಂಬಾ ಹುಡುಕಾಡಿದೆ ಸಿಮಿಲರ್ ಆಗಿರೋದು ಸಿಗುತ್ತಾ ಅಂತ. ಬಟ್ ನನಗೆ ಎಷ್ಟು ಹುಡುಕಾಡಿದ್ರು ಎಲ್ಲೋ ಆನ್ಲೈನಲ್ಲಿ ಆ ಥರ ಸಿಮಿಲರ್ ಆಗಿರೋದು ಸಿಕ್ಕಿಲ್ಲ. ಸೊ ನಾನು ಸ್ವಲ್ಪ ಮ್ಯಾಚ್ ಆಗಬಹುದು ಅನ್ನೋವಂಥ ಒಂದು ಜ್ಯುವೆಲ್ಲರೀಸ್ನ ತರಿಸಿದ್ದೀನಿ ಮೀಶೋದಿಂದ. ಇಯರಿಂಗ್ಸ್ ಮತ್ತು ನೆಕ್ಲೆಸ್ ಇದೆ, ಗ್ರೀನ್ ಕಲರ್ ಇದೆ. ಸೊ ಅದನ್ನೇ ವೇರ್ ಮಾಡ್ತಿದ್ದೀನಿ ನಾನು ಇವತ್ತು. ನಾನು ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ಅದು ಯಾವ ಥರ ಇದೆ ಏನು ಅಂತ. ಫಸ್ಟ್ ನಾವು ಮೇಕಪ್ ಮಾಡ್ಕೊಂಡ್ಬಿಡೋಣ. ನೋಡ್ಬೋದು ನನ್ನ ಫೇಸಲ್ಲಿ ಈಗ ಯಾವ ಮೇಕಪ್ಪು ಇಲ್ಲ. ನಾನು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಬಂದು ಅದೇ ಥರ ಇದ್ದೀನಿ. ನಾನು ಮಾಯ್ಶ್ಚರೈಸರ್ನೂ ಅಪ್ಲೈ ಮಾಡಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನು ಟೋನರ್ ಯೂಸ್ ಮಾಡ್ತಿದ್ದೀನಿ. ನಾನು ಆಕ್ವಾಲಾಜಿಕಾ ಟೋನರ್ ಯೂಸ್ ಮಾಡ್ತಿದ್ದೀನಿ. ನಂದು ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್. ಸೊ ಟೋನರ್ ಆಗಿರ್ಬೋದು, ಮಾಯ್ಶ್ಚರೈಸರ್ ಆಗಿರ್ಬೋದು ನಾನು ಸ್ಕಿಪ್ ಮಾಡೋಂಗೇ ಇಲ್ಲ. ನೆಕ್ಸ್ಟ್ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ. ಮಾಯ್ಶ್ಚರೈಸರ್ ನಾನು ಇವತ್ತು 2 ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ನಂದು ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್. ಸೊ ಐ ಆಮ್ ಡಬಲ್ ಮಾಯ್ಶ್ಚರೈಸಿಂಗ್ ಮೈ ಫೇಸ್. ಫಸ್ಟ್ ನಾನು ಫಾಕ್ಸ್ಟೈಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ. ನಾನು ಜಾಸ್ತಿ ಯೂಸ್ ಮಾಡ್ತಿಲ್ಲ, ಸ್ವಲ್ಪನೇ ಯೂಸ್ ಮಾಡ್ತೀನಿ ಬಿಕಾಸ್ ನಾನು 2 ಮಾಯ್ಶ್ಚರೈಸರ್ ಯೂಸ್ ಮಾಡೋದು. ಸೊ ತುಂಬಾ ಚೆನ್ನಾಗಿದೆ ಫಾಕ್ಸ್ಟೈಲು. ಬಜೆಟಲ್ಲಿ ಕೂಡ ಇದೆ ಆ್ಯಂಡ್ ಆಲ್ಸೋ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಯಾವಾಗಲೂ ಇದನ್ನ ಮೇಕಪ್ಗೆ ಅಂತಲೇ ಯೂಸ್ ಮಾಡ್ತೀನಿ. ಇದು ನನ್ನ ಮೇಕಪ್ ಮಾಯ್ಶ್ಚರೈಸರ್. ಯಾವಾಗ ಮೇಕಪ್ ಮಾಡಿದ್ರು ನಾನು ಯೂಸ್ ಮಾಡೋದಿದ್ನೇ. ನೆಕ್ಸ್ಟ್ ಐ ಆಮ್ ಯೂಸಿಂಗ್ ವ್ಯಾಸ್ಲಿನ್ ಗ್ಲೂಟಾಹಯ ಲೋಷನ್. ಆಲ್ಮೋಸ್ಟ್ ಖಾಲಿಯಾಗಕ್ಕೆ ಬಂದಿದೆ, ನೀವು ನೋಡ್ಬೋದು. ಅಟ್ ದಿಸ್ ಮೂಮೆಂಟ್ ದಿಸ್ ಇಸ್ ಮೈ ಫೇವ್ರೆಟ್ ಮಾಯ್ಶ್ಚರೈಸರ್. ನನಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಇಟ್ಸ್ ಅ ಲೋಷನ್. ಸೊ ತುಂಬಾ ಕ್ವಿಕ್ ಡ್ರೈಯಿಂಗ್ ಇದೆ. ಸ್ಕಿನ್ನಲ್ಲಿ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗಿಬಿಡುತ್ತೆ. ಆಯಿಲಿನೆಸ್ ಆಗಿರ್ಬೋದು, ಸ್ಟಿಕ್ಕಿನೆಸ್ ಆಗಿರ್ಬೋದು, ಇದೇನೂ ಬಿಡಲ್ಲ ಸ್ಕಿನ್ನಲ್ಲಿ ಇದು. ಸೊ ಐ ಆಮ್ ಲವಿಂಗ್ ದಿಸ್. ನೀವು ಏನಾದರೂ ಆಯಿಲಿ ಸ್ಕಿನ್ ಇತ್ತು ಅಂತಂದರೆ, ನೀವೇನಾದರೂ ರಿಸಲ್ಟಲ್ಲಿರೋ ಮಾಯ್ಶ್ಚರೈಸರು ಸ್ಟಿಕ್ಕಿನೆಸ್ ಆಯಿಲಿನೆಸ್ ಬೇಡ ಅನ್ನೋಂಥ ಮಾಯ್ಶ್ಚರೈಸರ್ನ ಏನಾದರೂ ನೋಡ್ತಿದ್ವಿ ಅಂತಂದರೆ ದಿಸ್ ಈಸ್ ಸೋ ಗುಡ್. ಇದನ್ನ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಐ ಆಮ್ ಯೂಸಿಂಗ್ ಪ್ರೈಮರ್ಗೆ ನಾನು ಮಾಸ್ಕ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ನೀವೇನಾದರೂ ಬಿಗಿನರ್ ಫ್ರೆಂಡ್ಲಿ ಇದ್ರಿ ಅಂತಂದರೆ ಡೆಫಿನೆಟ್ಲಿ ದಿಸ್ ಇಸ್ ಸೋ ಗುಡ್. ಲೈಕ್ ನಾನು ಆವಾಗ ಬಜೆಟ್ ಕಮ್ಮಿ ಇತ್ತು ಅಂತ ತೊಗೊಂಡಿದ್ದೆ, ಬಟ್ ನನಗೆ ಈಗ ತುಂಬಾ ಇಷ್ಟ ಆಗ್ತಿದೆ. ನೀವೇನಾದರೂ ಬಿಗಿನರ್ ಫ್ರೆಂಡ್ಲಿ ಇದ್ರೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಪೋಸ್ಟ್ನ ತುಂಬಾ ಚೆನ್ನಾಗಿ ಬ್ಲರ್ ಮಾಡುತ್ತೆ ಆ್ಯಂಡ್ ಇವನ್ ಮೇಕಪ್ ಬೇಸ್ ತುಂಬಾ ಚೆನ್ನಾಗಿ ಬರುತ್ತೆ. ಬಜೆಟಲ್ಲಿ ಮಾರ್ಸ್ ಕ್ಯಾನ್ ಓನ್ಲಿ ಡೂ ದಿಸ್. ನೆಕ್ಸ್ಟ್ ಐ ಆಮ್ ಕಲರ್ ಕರೆಕ್ಟಿಂಗ್ ಮೈ ಫೇಸ್. ನಾನು ಇನ್ಸೈಟ್
ಪ್ರೋ ಕನ್ಸಿಲರ್ ಪ್ಯಾಲೆಟ್ನ ಯೂಸ್ ಮಾಡಿದ್ವಿ. ಬಿಕಾಸ್ ನನ್ನ ಹತ್ರ ನಂದು ಎಕ್ಸಾಕ್ಟ್ ಶೇಡ್ ಇರೋವಂಥ ಯಾವುದು ಕನ್ಸಿಲರ್ ಇಲ್ಲ ನನ್ನ ಹತ್ರ. ನಾನು ಈ ಕನ್ಸಿಲರ್ ಪ್ಯಾಲೆಟ್ನ ತೊಗೊಂಡು ಮಿಕ್ಸ್ ಮ್ಯಾಚ್ ಮಾಡ್ಕೊತೀನಿ, ಯಾವಾಗಲೂ ಅಷ್ಟೇ ನಾನು ಅದನ್ನೇ ಮಾಡೋದು. ಸೊ ಅಂದರೆ ನನಗೆ ಡಾರ್ಕ್ ಸರ್ಕಲ್ಸ್ ಪ್ರಾಬ್ಲಮ್ ಇದೆ. ಸೊ ಡಾರ್ಕ್ ಸರ್ಕಲ್ಸ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಒಂದು ಶೇಡ್ ಡಾರ್ಕರ್ ಬೇಕು. ಅದರಿಂದ ನನ್ನ ಡಾರ್ಕ್ ಸರ್ಕಲ್ಸ್ ಏನೇನು ಇದೆಯಲ್ಲ ಅವೆಲ್ಲ ತುಂಬಾ ಚೆನ್ನಾಗಿ ಹೈಡ್ ಆಗುತ್ತೆ. ಬೇರೆ ಯಾವುದಾದ್ರೂ ಯೂಸ್ ಮಾಡಿದರೆ ನಾನು ಕನ್ಸಿಲರ್ ಏನಾಗುತ್ತೆ ಅಂತಂದರೆ ಲೈಟರ್ ಶೇಡ್ ಇರೋದು ಸ್ವಲ್ಪ ತಕ್ಷಣ ಅದು ಗ್ರೇ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆಕ್ಸಿಡೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲ ಗ್ರೇ ಆಗುತ್ತೆ, ತುಂಬಾ ಆರ್ಟಿಫಿಷಿಯಲ್ ಅನಿಸುತ್ತೆ. ನನ್ನ ಸ್ಕಿನ್ ಅನ್ನೋ ಥರ ಫೀಲ್ ಬರಲ್ಲ. ಸೊ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಯೂಸ್ ಮಾಡೋದು ಅಂತಂದರೆ ಪ್ರೋ ಕನ್ಸಿಲರ್ ಪ್ಯಾಲೆಟ್. ಆ್ಯಂಡ್ ಇವತ್ತು ಅಷ್ಟೇ ನಾನು ಇದನ್ನ ಅಷ್ಟೇ ಯೂಸ್ ಮಾಡ್ತಿದ್ದೀನಿ. ಇದ್ರ ಮೇಲೆ ಯಾವ ಕನ್ಸಿಲರು ಯೂಸ್ ಮಾಡ್ತಿಲ್ಲ. ಬಿಕಾಸ್ ನೀವು ನೋಡ್ಬೋದು ಮೋಕ್ಷಿತಾ ಅವ್ರದ್ದು ತುಂಬಾ ಲೈಟ್ ಮೇಕಪ್, ನಾನು ಲೈಟೇ ಮಾಡ್ಕೋಬೇಕು. ಸೊ ಎಷ್ಟಾಗುತ್ತೋ ಅಷ್ಟು ಲೈಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಆ್ಯಂಡ್ ನನ್ನ ಡಾರ್ಕ್ ಸರ್ಕಲ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹೈಡ್ ಆಗಿದೆ. ಸೊ ನೆಕ್ಸ್ಟ್ ನಾನು ಫೌಂಡೇಶನ್ನ ಯೂಸ್ ಮಾಡ್ತೀನಿ. ಫೌಂಡೇಶನ್ಗೂ ಅಷ್ಟೇ ನಾನು 2 ಶೇಡ್ನ ಯೂಸ್ ಮಾಡ್ತಿದ್ದೀನಿ ಇವತ್ತು. ಒಂದು ಫಿಟ್ ಮೀ ಒಂದೇ ಪಂಪ್ ಯೂಸ್ ಮಾಡ್ತಿದ್ದೀನಿ. ಬಿಕಾಸ್ ನಂಗೆ ಜಾಸ್ತಿ ಕವರೇಜ್ ಬೇಕಾಗಿಲ್ಲ. ನೋಡ್ಬೋದು ನಾನು ಅಂಡರ್ ಐಸ್ ಬಿಟ್ಟು ನನಗೆ ಯಾವ ಪ್ರಾಬ್ಲಮ್ಸು ಇಲ್ಲ ಸ್ಕಿನ್ನಲ್ಲಿ, ಫೇಸಲ್ಲಿ. ನಾನು 2 ಮೆಬ್ಲಿಂದೆ, ಒಂದು ಮೆಬ್ಲಿ ಫಿಟ್ ಮೀ ನ್ಯೂಯಾರ್ಕ್, ಒಂದು ಮೆಬ್ಲಿ ನ್ಯೂಯಾರ್ಕ್ ಸೂಪರ್ ಸ್ಟೇ. 2 ಫೌಂಡೇಶನ್ನ ಮಿಕ್ಸ್ ಮಾಡ್ತಿದ್ದೀನಿ. ಒಂದು ಡಾರ್ಕರ್ ಶೇಡ್ ಇದೆ, ಒಂದು ಲೈಟರ್ ಶೇಡ್ ಇದೆ. ಎರಡೂ ಮಿಕ್ಸ್ ಮಾಡಿಬಿಟ್ಟು ನಾನು ನನ್ನ ಪರ್ಫೆಕ್ಟ್ ಶೇಡ್ನ ಕ್ರಿಯೇಟ್ ಮಾಡ್ಕೊತಿದ್ದೀನಿ ಇಲ್ಲಿ ವಿತ್ ದ ಹೆಲ್ಪ್ ಆಫ್ ಬ್ಯೂಟಿ ಬ್ಲೆಂಡರ್. ಸೊ ನೆಕ್ಸ್ಟ್ ನಾನು ಬ್ಲಷ್ನ ಯೂಸ್ ಮಾಡ್ತಿದ್ದೀನಿ, ಲಿಕ್ವಿಡ್ ಬ್ಲಷ್. ಇಟ್ಸ್ ಇನ್ಸೈಟ್ ಚೀಕ್ ಟಿಂಟ್ ಆ್ಯಂಡ್ ಬ್ಲಷ್. ಆಮೇಲೆ ಅಪ್ಲೈ ಮಾಡ್ತಿದ್ದೀನಿ. ನೀವು ನೋಡ್ಬೋದು ಅವ್ರು ಜಾಸ್ತಿ ಅಪ್ಲೈ ಮಾಡಿಲ್ಲ ಬ್ಲಷ್, ಬಟ್ ನಾನು ಜಾಸ್ತಿ ಅಪ್ಲೈ ಮಾಡ್ತಿದ್ದೀನಿ. ಬಿಕಾಸ್ ಐ ಲವ್ ಬ್ಲಷ್, ಐ ಆಮ್ ಅ ಬ್ಲಷಿ ಗರ್ಲ್. ನಂಗೆ ಬ್ಲಷ್ ತುಂಬಾ ಇಷ್ಟ. ಸೊ ನಾನು ಬ್ಲಷ್ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ತಿದ್ದೀನಿ. ಬ್ಲಷ್ ಆದಮೇಲೆ ನೆಕ್ಸ್ಟ್ ನಾನು ಪೌಡರ್ನ ಯೂಸ್ ಮಾಡ್ತಿದ್ದೀನಿ, ಲೂಸ್ ಪೌಡರ್. ಯೂಸಿಂಗ್ ಇನ್ಸೈಟ್ ಲೂಸ್ ಪೌಡರ್. ಸೊ ನಾನು ಅಪ್ಲೈ ಮಾಡೋಕ್ಕೆ ಬ್ರಷ್ನ ಯೂಸ್ ಮಾಡ್ತೀನಿ. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ಐ ಹ್ಯಾವ್ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್. ಸೊ ನಾನು ಮೇಕಪ್ ಸೆಟ್ ಮಾಡ್ಕೊಳ್ಳೋಕ್ಕಷ್ಟೇ ಈಗ ಲೂಸ್ ಪೌಡರ್ನ ಅಪ್ಲೈ ಮಾಡಬೇಕು. ಎಲ್ಲೆಲ್ಲ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಅಷ್ಟೇ ಯೂಸ್ ಮಾಡ್ತಿದ್ದೀನಿ, ಕಂಪ್ಲೀಟ್ ಫೇಸಿಗೆ ಯೂಸ್ ಮಾಡ್ತಿಲ್ಲ. ನೋಡ್ಬೋದು ಸ್ವಲ್ಪ ಪೌಡರ್ನ ಈ ಥರ ಪಿಕ್ ಮಾಡಿಬಿಟ್ಟು ಈ ಥರ ಡ್ಯಾಬ್ ಮಾಡಿ ಎಲ್ಲ ಡಸ್ಟ್ ಆಫ್ ಮಾಡ್ತಿದ್ದೀನಿ. ದೆನ್ ನಾನು ಸ್ವಲ್ಪ ತೊಗೊಂಡು ಈ ಥರ ಡ್ಯಾಬ್ 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 ಅಷ್ಟೇ. ಯಾಕೆ ಅಂತಂದರೆ ನಂದು ಡ್ರೈ ಸ್ಕಿನ್, ಜಾಸ್ತಿ ಪೌಡರ್ ಆಗಿಬಿಟ್ರೆ ಇದು ಕ್ರ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮೇಕಪ್. ಸೊ ನಾನು ಜಾಸ್ತಿ ಯೂಸ್ ಮಾಡ್ತಿಲ್ಲ. ನೆಕ್ಸ್ಟ್ ಐ ಆಮ್ ಯೂಸಿಂಗ್ ಬ್ಲಷ್, ಪೌಡರ್ ಬ್ಲಷ್. ಆಗಲೇ ನಾನು ಕ್ರೀಮ್ ಬ್ಲಷ್ನ ಯೂಸ್ ಮಾಡಿದ್ದೆ, ಈಗ ಅದನ್ನ ಸೆಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪೌಡರ್ ಬ್ಲಷ್ನ ಯೂಸ್ ಮಾಡ್ತಿದ್ದೀನಿ. ಇಟ್ಸ್ ಮೈ ಐ ಮ್ಯಾಜಿಕ್ ಪ್ಯಾಲೆಟ್. ನಾನು ಡ್ಯಾಬ್ ಮಾಡ್ತಿದ್ದೀನಿ. 2 ಶೇಡ್ನ ಮಿಕ್ಸ್ ಮಾಡಿಕೊಂಡು ಡ್ಯಾಬ್ ಮಾಡಿ ಅದನ್ನ ಈ ಥರ ಡ್ಯಾಬ್ ಅಷ್ಟೇ. ಜಾಸ್ತಿ ಡಾರ್ಕ್ ಆಗಿಬಿಡುತ್ತೆ ಇಲ್ಲಾಂದರೆ. ಸೊ ಸ್ವಲ್ಪ ಡ್ಯಾಬ್ ಡ್ಯಾಬ್ ಆ್ಯಂಡ್ ಐ ಆಮ್ ಡನ್. ಆ್ಯಂಡ್ ನಾನು ಇದೇ ಶೇಡ್ನ ತೊಗೊಂಡು ಸ್ವಲ್ಪ ಐಲಿಡ್ಗೂ ಅಪ್ಲೈ ಮಾಡ್ತಿದ್ದೀನಿ. ಬಿಕಾಸ್ ನಾನು ಐ ಶ್ಯಾಡೋ ಇದರಲ್ಲಿ ಯೂಸೇ ಮಾಡ್ತಿಲ್ಲ. ಸೊ ಈ ಪಿಂಕ್ ಶೇಡ್ನ ಟ್ರಾನ್ಸಿಷನ್ ಕಲರ್ ಆಗಿ ಯೂಸ್ ಮಾಡ್ತಿದ್ದೀನಿ, ನೋಡ್ಬೋದು. ಆ್ಯಂಡ್ ದಟ್ಸ್ ಲುಕಿಂಗ್ ಸೋ ಗುಡ್. ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಿದ್ದೀನಿ, ಬ್ಲೂ ಹೆವೆನಿಂದ ಪ್ರೆಪ್ ಆ್ಯಂಡ್ ಫಿಕ್ಸ್ ಸೆಟ್ಟಿಂಗ್ ಸ್ಪ್ರೇ. ಮೇಕಪ್ ಇನ್ನೇನೂ ಇಲ್ಲ,
ನಾನು ಟ್ರಾನ್ಸಿಷನ್ ಕಲರ್ ಅಪ್ಲೈ ಮಾಡಿದ್ದೀನಿ, ಅದೇ ಬ್ಲಷ್ನ. ಸೊ ನಾನು ಡೈರೆಕ್ಟ್ ಐಲೈನರ್ ಆ್ಯಂಡ್ ಕಾಜಲ್ಗೆ ಹೋಗ್ತಿದ್ದೀನಿ. ಅಂತಂದರೆ ರೆನೆ ಕಾಜಲ್ನ ಯೂಸ್ ಮಾಡ್ತಿದ್ದೀನಿ. ಇದನ್ನೇ ನಾನೀಗ ಕಾಜಲ್ ಆ್ಯಂಡ್ ಐಲೈನರ್ ಎರಡಕ್ಕೂ ಯೂಸ್ ಮಾಡ್ತೀನಿ. ಯಾ, ಮಸ್ಕರ ಅಪ್ಲೈ ಮಾಡಿಬಿಟ್ರೆ ಐ ಲುಕ್ ಕಂಪ್ಲೀಟೆಡ್. ವಿಸ್ ಬ್ಯೂಟಿ ಮಸ್ಕರನ ತಗೊಂಡಿದ್ದೀನಿ. ದಿಸ್ ಮಸ್ಕರ ಇಸ್ ಸೋ ಗುಡ್. ಬಜೆಟಲ್ಲಿ ಸಖತ್ತಾಗಿದೆ ಈ ಮಸ್ಕರ. ನಾನು ಮಾಸ್ ಡಬಲ್ ಟ್ರಬಲ್ ಮಸ್ಕರನ ಯೂಸ್ ಮಾಡ್ತಿದ್ದೆ ಫಾರ್ ದ ಲಾಂಗೆಸ್ಟ್ ಟೈಮ್. ಲೈಕ್ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಅದು. ಬಟ್ ಅದಾದಮೇಲೆ ನಾನು ಐ ಆಮ್ ಅಬ್ಸೆಸ್ಡ್ ವಿತ್ ದಿಸ್ ಮಸ್ಕರ. ತುಂಬಾ ಚೆನ್ನಾಗಿದೆ ಆ್ಯಂಡ್ ಇವನ್ ಅದು ಬಜೆಟಲ್ಲಿದೆ ಆ್ಯಂಡ್ ಇದು ಅಷ್ಟೇ ತುಂಬಾ ಬಜೆಟಲ್ಲಿದೆ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಫಾರ್ ಲಿಪ್ ಕಾಂಬೋ. ಲಿಪ್ ಕಾಂಬೋಗೆ ನಾನು ಇವತ್ತು ಸ್ವಿಸ್ ಬ್ಯೂಟಿ ಲಿಪ್ ಲೈನರ್ನ ಯೂಸ್ ಮಾಡ್ತಿದ್ದೀನಿ. ಶೇಡ್ಸ್ ಬೇಕು ಅಂತ ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಫಾರ್ ಲಿಪ್ಸ್ಟಿಕ್ ಐ ಆಮ್ ಯೂಸಿಂಗ್ ಮಾರ್ಸ್ ಲಿಪ್ಸ್ಟಿಕ್. ಸ್ವಲ್ಪ ರೆಡ್ ಶೇಡಲ್ಲಿದೆ ಇದು ಲಿಪ್ಸ್ಟಿಕ್. ಸೊ ನಾನು ಈ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೀನಿ. ನೀವು ಅವ್ರ ಲುಕ್ಕಲ್ಲೂ ನೋಡ್ಬೋದು, ಅವ್ರದ್ದು ರೆಡ್ ಲಿಪ್ಸ್ಟಿಕ್ ಇದೆ. ಸೊ ನಾನು ರೆಡ್ ಕಲರ್ ಯೂಸ್ ಮಾಡ್ತಿದ್ದೀನಿ. ಬಟ್ ನಾನು ಜಾಸ್ತಿ ಯೂಸ್ ಮಾಡ್ತಿಲ್ಲ ಬಿಕಾಸ್ ನನಗೆ ತುಂಬಾ ಡಾರ್ಕ್ ರೆಡ್ ಕಲರ್ ಇಷ್ಟ ಆಗಲ್ಲ. ಸೊ ಸ್ವಲ್ಪ ಲೈಟಾಗಿನೇ ಅಪ್ಲೈ ಮಾಡ್ತಿದ್ದೀನಿ. ದ್ಯಾಟ್ಸ್ ಇಟ್. ನಾನೀಗ ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ಯಾ, ಐ ಆಮ್ ಡನ್ ವಿತ್ ಮೈ ಮೇಕಪ್. ಆ್ಯಂಡ್ ನೀವು ನೋಡ್ಬೋದು ನಿಮಗೆ ಸೇಮ್ ಟು ಸೇಮ್ ಮೇಕಪ್ ಡನ್ ಔಟ್ ಆಗಿದೆ. ಬಟ್ ಸ್ವಲ್ಪ ಬ್ಲಷ್ ಜಾಸ್ತಿ ಅನ್ನಿಸ್ತಿರ್ಬೋದು ಬಿಕಾಸ್ ಐ ಲವ್ ಬ್ಲಷ್. ಸೊ ಸ್ವಲ್ಪ ಬ್ಲಷ್ನ ಜಾಸ್ತಿ ಅಪ್ಲೈ ಮಾಡಿದ್ದೀನಿ. ಅದು ಬಿಟ್ಟು ಎಲ್ಲನೂ ಅಷ್ಟೇ ಸೇಮ್ ಅದೇ ಥರ ಟರ್ನ್ ಔಟ್ ಆಗಿದೆ. ಆ್ಯಂಡ್ ದಿಸ್ ಇಸ್ ಲುಕಿಂಗ್ ಸೊ ಗುಡ್. ಸೊ ಯಾ, ಔಟ್ಫಿಟ್ನ ವೇರ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆಮೇಲೆ ಜ್ಯುವೆಲರೀಸ್ನ ವೇರ್ ಮಾಡೋಣ. ಸೊ ಫೈನಲಿ ಔಟ್ಫಿಟ್ ಚೇಂಜ್ ಮಾಡಿದ್ದಾಯಿತು. ನೆಕ್ಸ್ಟ್ ಜ್ಯುವೆಲರಿ ನಾನು ಈ ಜ್ಯುವೆಲರಿನ ಮೀಶೋದಿಂದ ಪರ್ಚೇಸ್ ಮಾಡಿದ್ದೀನಿ. ಇದು ಸ್ವಲ್ಪ ಸಿಮಿಲರ್ ಮ್ಯಾಚ್ ಆಗುತ್ತೆ ಅನ್ನಿಸ್ತು. ಸೊ ಇದನ್ನ ತರಿಸಿದ್ದೀನಿ. ನೆಕ್ಲೆಸ್ ಆ್ಯಂಡ್ ಇಯರಿಂಗ್ಸ್ ಎರಡೂ ವೇರ್ ಮಾಡ್ತಿದ್ದೀನಿ. ಸೊ ವಿ ಆರ್ ಡನ್ ವಿತ್ ಔಟ್ಫಿಟ್ ಆ್ಯಂಡ್ ಜ್ಯುವೆಲರೀಸ್. ನೆಕ್ಸ್ಟ್ ಈಸ್ ಹೇರ್ ಸ್ಟೈಲ್. ನೀವು ಅವ್ರ ಹೇರ್ ಸ್ಟೈಲ್ ನೋಡ್ಬೋದು. ಅವ್ರದ್ದು ಒಂದು ಸ್ವಲ್ಪ ಸೈಡ್ ಪಾರ್ಟಿಷನ್ ಥರ ಇದೆ. ಸೊ ನಾನು ಅಷ್ಟೇ, ನಂದು ಮಿಡಲ್ ಪಾರ್ಟಿಷನ್ ಇತ್ತು, ಅದನ್ನ ತೆಗೆದು ಸೈಡ್ ಪಾರ್ಟಿಷನ್ ಮಾಡ್ತಿದ್ನಿ. ಅವ್ರದ್ದು ಸ್ವಲ್ಪ ಫ್ಲ್ಯಾಟ್ ಇದೆ, ಬಟ್ ನನ್ನ ಫೇಸಿಗೆ ಅದು ಸೂಟ್ ಆಗಲ್ಲ ಅಂತ ಹೇಳಿ ನಾನು ಈ ಥರ ಸೈಡ್ ಪಾರ್ಟಿಷನ್ನ ಮಾಡ್ಕೊತಿದ್ದೀನಿ. ಸೊ ಈ ಲುಕ್ ಕಂಪ್ಲೀಟ್ ಮಾಡೋಕ್ಕೆ ಇನ್ನೂ ಒಂದು ಸಣ್ಣ ಐಟಮ್ ಮಿಸ್ಸಿಂಗ್ ಇದೆ. ಅದೇನಪ್ಪ ಅಂತಂದರೆ ಅವರು ಆ ಲುಕ್ಕಲ್ಲಿ ಒಂದು ಬ್ಲ್ಯಾಕ್ ಕಲರ್ ಬಿಂದಿನ ಇಟ್ಕೊಂಡಿದ್ದಾರೆ. ಸೊ ಎಸ್, ಈ ಬ್ಲ್ಯಾಕ್ ಕಲರ್ ಬಿಂದಿ ಇಟ್ಕೊಂಡು ನಾನು ನನ್ನ ಲುಕ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ನೋಡ್ಬೋದು ಬಿಂದಿಯಿಂದ ಫುಲ್ ಲುಕ್ಕೇ ಚೇಂಜ್ ಆಯಿತು. ತುಂಬಾ ಚೆನ್ನಾಗಿ ಕಾಣ್ತಿದೆ. ನಾನು ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ದಿಸ್ ಟರ್ನ್ಡ್ ಔಟ್ ಸೋ ಗುಡ್. ಐ ಆಮ್ ಲವಿಂಗ್ ದಿಸ್ ಮೇಕಪ್. ನೀವು ಅಷ್ಟೇ ಈ ಮೇಕಪ್ನ ಟ್ರೈ ಮಾಡ್ಬೋದು. ದಿಸ್ ಸ್ಟನ್ನಿಂಗ್ ಬ್ಲ್ಯಾಕ್ ಸ್ಯಾರಿ ಲುಕ್ ಇಸ್ ಪರ್ಫೆಕ್ಟ್ ಫಾರ್ ವೆಡ್ಡಿಂಗ್ ಆ್ಯಂಡ್ ಆಲ್ಸೋ ಫೇರ್ವೆಲ್ಸ್. ಸೊ ನಿಮ್ದು ಏನಾದರೂ ಫೇರ್ವೆಲ್ ಇದ್ದರೆ ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರ್ದಾದ್ರೂ ವೆಡ್ಡಿಂಗ್ ಇದ್ದರೆ ಈ ಲುಕ್ನ ನೀವು ಟ್ರೈ ಮಾಡ್ಬೋದು. ಸೊ ಯಾ, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಯಾವ ಸೆಲೆಬ್ರಿಟೀಸ್ನ ನಾನು ಲುಕ್ ರೀಕ್ರಿಯೇಟ್ ಮಾಡಬೇಕು ಅಂತಲೂ ನನಗೆ ಕಮೆಂಟ್ ಮಾಡಿ. ಇಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು DM ಕೂಡ ಮಾಡ್ಬೋದು. ಎಲ್ಲ ಲಿಂಕ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಟ್ ಸ್ಟಿಲ್ ನಿಮ್ಗೇನಾದರೂ ಶೇಡ್ಸ್ ಅಥವಾ ಯಾವುದಾದ್ರೂ ಪ್ರಾಡಕ್ಟ್ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ನಾನು ಇನ್ಸ್ಟಾ ಐಡಿಯಾ ಇಲ್ಲಿ ಹಾಕಿರ್ತೀನಿ. ಸೊ ಈ ಲುಕ್ ಮೇಲೆ ನಾನು ಫೋಟೋಸ್ ವಿಡಿಯೋ ಎಲ್ಲನೂ ಅಷ್ಟೇ ಇನ್ಸ್ಟಾದಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಯಾ, ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.